ವಯಸ್ಸಾಗ್ತಾ ಇದ್ದ ಹಾಗೆ ಕಣ್ಣು ಮಂಜಾಗುತ್ತೆ ಅನ್ನೋ ಭಯ ನಮ್ಮೆಲ್ಲರಿಗೂ ಇರುತ್ತೆ ಅಲ್ವಾ? ಆದ್ರೆ ಇದಕ್ಕೊಂದು ನೈಸರ್ಗಿಕ ಪರಿಹಾರ ಇದೆ ಅಂದ್ರೆ ನಂಬ್ತೀರಾ? ಹೌದು, ವಿಜ್ಞಾನವೇ ಇದನ್ನ ಹೇಳ್ತಿದೆ. ಬನ್ನಿ, ಇವತ್ತಿನ ಈ ವಿವರಣೆಯಲ್ಲಿ ಕೆಲವು ಬೀಜಗಳಲ್ಲಿ ಅಡಗಿರುವ ಆ ಅದ್ಭುತ ಶಕ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದ್ರೆ ವಯಸ್ಸಾದ್ಮೇಲೆ ದೃಷ್ಟಿ ಕಡಿಮೆ ಆಗೋದು ಅನಿವಾರ್ಯನಾ? ಇದನ್ನ ತಪ್ಪಿಸೋಕಾಗಲ್ವಾ? ಸಾಮಾನ್ಯವಾಗಿ ಎಲ್ಲರೂ ಹೀಗೆ ಅನ್ಕೊಳ್ತಾರೆ. ಆದ್ರೆ ನಾವು ನಂಬಿರೋದು ಪೂರ್ತಿ ಸತ್ಯ ಅಲ್ಲದಿರಬಹುದು. ಬನ್ನಿ, ಇದರ ಹಿಂದಿನ ಅಸಲಿ ಕಾರಣ ಏನು ಅಂತ ನೋಡೋಣ. ಈ ಸಂಖ್ಯೆ ಕೇಳಿದ್ರೆ ಶಾಕ್ ಆಗತ್ತೆ. ನಮ್ಗೆ 50 ವರ್ಷ ಆದ್ಮೇಲೆ ಪ್ರತಿ ವರ್ಷ ನಮ್ಮ ಕಣ್ಣಿನ ಮಸೂರವನ್ನ ಅಂದ್ರೆ ಲೆನ್ಸನ್ನ ಕಾಪಾಡೋ ಜೀವಕೋಶಗಳು ಸುಮಾರು 7% ಅಷ್ಟು ನಾಶವಾಗತ್ತೆ. ಅಂದ್ರೆ ನಮ್ಗೆ ದೃಷ್ಟಿ ಮಂದ ಆಗ್ತಿದೆ ಅಂತ ಗೊತ್ತಾಗೋ ಹೊತ್ತಿಗೆ ಆ ರಕ್ಷಾ ಕವಚದ 1/3 ಭಾಗವನ್ನ ನಾವು ಆಲ್ರೆಡಿ ಕಳ್ಕೊಂಡಿರ್ತೀವಿ. ಇದು ನಿಜಕ್ಕೂ ನಾವು ತಲೆ ಕೆಡಿಸ್ಕೊಳ್ಳೇಬೇಕಾದ ವಿಷಯ. ಸರಿ, ಈ ಜೀವಕೋಶಗಳ ನಾಶ ಅನ್ನೋದು ಕೇವಲ ಒಂದು ಲಕ್ಷಣ ಅಷ್ಟೇ. ಇದರ ಮೂಲ ಕಾರಣನೇ ಬೇರೆ ಇದೆ. ವೈಜ್ಞಾನಿಕವಾಗಿ ಹೇಳೋದಾದ್ರೆ ಇದಕ್ಕೆ ಕಾರಣ ಗ್ಲೂಟಾಥಯಾನ್ ಅನ್ನೋ ಒಂದು ಅಂಶದ ಕುಸಿತ. ಏನಿದು ಗ್ಲೂಟಾಥಯಾನ್? ಬನ್ನಿ, ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಗ್ಲುಟಾಥಿಯಾನ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಕಣ್ಣಿನ ಲೆನ್ಸ್ಗೆ ಒಂದ್ ರೀತಿ ಬಾಡಿಗಾರ್ಡ್ ಇದ್ದಾಗೆ. ಇದು ನಮ್ಮ ಲೆನ್ಸ್ ಸ್ಪಷ್ಟವಾಗಿ ಕ್ಲಿಯರ್ ಆಗಿರೋದಕ್ಕೆ ಮತ್ತೆ ಅದರ ಫ್ಲೆಕ್ಸಿಬಿಲಿಟಿ ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುವ ಒಂದು ಮಾಸ್ಟರ್ ಆಂಟಿಆಕ್ಸಿಡೆಂಟ್. ಈ ಗ್ಲೂಟಾಥಯಾನ್ ಮಟ್ಟ ಯಾವಾಗ ಕಮ್ಮಿ ಆಗುತ್ತೋ ಅಲ್ಲಿಂದ ಶುರುವಾಗುತ್ತೆ ನೋಡಿ ಸಮಸ್ಯೆಗಳ ಸರಪಳಿ. ಮೊದಲು ಗ್ಲೂಟಾಥಯಾನ್ ಡ್ರಾಪ್ ಆಗುತ್ತೆ. ಅದರಿಂದ ನಮ್ಮ ಕಣ್ಣಿನ ಲೆನ್ಸ್ ಗಟ್ಟಿಯಾಗೋಕೆ ಶುರುವಾಗುತ್ತೆ. ಆಮೇಲೆ ಲೆನ್ಸ್ ಒಳಗಿರೋ ಪ್ರೋಟೀನ್ಗಳು ಒಂದಕ್ಕೊಂದು ಅಂಟುಕೊಂಡು ಗಡ್ಡೆ ಥರ ಆಡುತ್ತೆ. ಕೊನೆಗೆ ಇದೇ ಕಣ್ಣಿನ ಪೊರೆ ಅಂದ್ರೆ ಕ್ಯಾಟರಾಕ್ಟ್ ಆಗಿ ಬದಲಾಗುತ್ತೆ. ಆದ್ರೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ. ಈ ಹಾನಿಯನ್ನ ನಾವು ಸರಿಪಡಿಸ್ಬೋದು. ನಮ್ಮ ದೇಹಕ್ಕೆ ಸರಿಯಾದ ಕಚ್ಚಾ ಸಾಮಗ್ರಿಗಳನ್ನ ಅಂದ್ರೆ ಪೋಷಕಾಂಶಗಳನ್ನ ನಾವು ಕೊಟ್ರೆ ಅದು ಮತ್ತೆ ಗ್ಲೂಟಾಥಯಾನ್ ಉತ್ಪಾದನೆ ಮಾಡಿ ಕಣ್ಣಿನ ಆರೋಗ್ಯವನ್ನ ಸರಿಪಡಿಸೋಕೆ ಶುರು ಮಾಡುತ್ತೆ. ಹಾಗಾದ್ರೆ ಬನ್ನಿ ಈಗ ಈ ವಿಶ್ಲೇಷಣೆಯ ಅತೀ ಮುಖ್ಯವಾದ ಭಾಗಕ್ಕೆ ಹೋಗೋಣ. ಕಣ್ಣಿನ ಆರೋಗ್ಯಕ್ಕೆ ಸಹಾಯ ಮಾಡುವ 6 ಪ್ರಮುಖ ಬೀಜಗಳನ್ನ ಒಂದೊಂದಾಗಿ ನೋಡೋಣ. ಕಡಿಮೆ ಪರಿಣಾಮಕಾರಿಯಿಂದ ಶುರು ಮಾಡಿ ಅತ್ಯಂತ ಶಕ್ತಿಶಾಲಿ ಬೀಜದವರೆಗೆ ಒಂದು ಕೌಂಟ್ ಡೌನ್ ಮಾಡೋಣ. ನಮ್ಮ ಲಿಸ್ಟ್ನಲ್ಲಿ 6ನೇ ಮತ್ತೆ 5ನೇ ಜಾಗದಲ್ಲಿ ಬರೋದು ಎಳ್ಳು ಮತ್ತು ಕುಂಬಳಕಾಯಿ ಬೀಜಗಳು. 6ನೇ ಸ್ಥಾನದಲ್ಲಿರೋ ಎಳ್ಳಿನಲ್ಲಿ ಕಣ್ಣಿಗೆ ಒಳ್ಳೇದ್ ಮಾಡೋ ಸತ್ತು ಇದೆ ನಿಜ. ಆದ್ರೆ ಅದರಲ್ಲಿರೋ ಫೈಟಿಕ್ ಆಸಿಡ್ ಅನ್ನೋದು ದೇಹ ಆ ಸತುವನ್ನ ಹೀರ್ಕೊಳ್ಳೋಕೆ ಬಿಡಲ್ಲ. ಅದೇ ರೀತಿ 5ನೇ ಸ್ಥಾನದಲ್ಲಿರೋ ಕುಂಬಳಕಾಯಿ ಬೀಜದಲ್ಲೂ ಇದೇ ಸಮಸ್ಯೆ ಇದೆ. ಅದನ್ನ ಹೋಗ್ಲಾಡ್ಸೋಕೆ ಬೀಜಗಳನ್ನ ನೆನ್ಸಿಡ್ಬೇಕು. ಸೊ ಇವು ಸ್ವಲ್ಪ ಮಟ್ಟಿಗೆ ಉಪಯೋಗಕ್ಕೆ ಬಂದ್ರೂ ದೃಷ್ಟಿಯನ್ನ ದೊಡ್ಡ ಮಟ್ಟದಲ್ಲಿ ಸರಿಪಡಿಸೋಕೆ ಇವು ಬೆಸ್ಟ್ ಆಪ್ಷನ್ ಅಂತೂ ಅಲ್ಲ. ಓಕೆ, ಈಗ ನಮ್ಮ ಲಿಸ್ಟ್ನಲ್ಲಿ ಇನ್ನಷ್ಟು ಪವರ್ಫುಲ್ ಆದ ಬೀಜಗಳ ಕಡೆಗೆ ಹೋಗೋಣ. ಇವು ನಿಜವಾಗ್ಲೂ ಗೇಮ್ ಚೇಂಜರ್ಸ್ ಆಗ್ಬಲ್ಲವು. 4ನೇ ಸ್ಥಾನದಲ್ಲಿ ಸೆಣಬಿನ ಬೀಜ ಅಂದ್ರೆ ಹೆಂಪ್ ಸೀಡ್ಸ್. ಇದರಲ್ಲಿ ಒಮೆಗಾ 6 ಮತ್ತೆ ಒಮೆಗಾ 3 ಸರಿಯಾದ 3:1 ಅನುಪಾತದಲ್ಲಿ ಇರೋದ್ರಿಂದ ಇದು ಕಣ್ಣಿನ ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಇನ್ನು 3ನೇ ಸ್ಥಾನದಲ್ಲಿರೋದು ಚಿಯಾ ಬೀಜಗಳು. ಇದು ಒಮೆಗಾ 3ರ ತುಂಬಾನೇ ಶ್ರೀಮಂತವಾದ ಮೂಲ. ಇದು ನಮ್ಮ ಕಣ್ಣುಗಳು ಡ್ರೈ ಆಗದಾಗೆ ನೋಡ್ಕೊಳ್ಳುತ್ತೆ. ಆದ್ರೆ ಒಂದು ವಿಷಯ, ಇದರ ಸಂಪೂರ್ಣ ಲಾಭ ಬೇಕು ಅಂದ್ರೆ ಇದನ್ನ ಪುಡಿ ಮಾಡಿಯೇ ತಿನ್ಬೇಕು. ಈಗ ನಾವು ನಮ್ಮ ಲಿಸ್ಟ್ನ ರನ್ನರ್ ಅಪ್ ಅಂದ್ರೆ 2ನೇ ಸ್ಥಾನದಲ್ಲಿರೋ ಅತ್ಯಂತ ಶಕ್ತಿಶಾಲಿ ಬೀಜದ ಬಗ್ಗೆ ಮಾತಾಡೋಣ. ಇದಂತೂ ತನ್ನಲ್ಲಿರೋ ಒಮೆಗಾ 3 ಅಂಶಕ್ಕೆ ತುಂಬಾನೇ ಫೇಮಸ್. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ, ಕೇಳಿ. ಪುಡಿ ಮಾಡಿದ ಅಗಸೆ ಬೀಜವನ್ನ ಅವಕಾಡೋ ತರಹದ ಒಂದು ಒಳ್ಳೆ ಫ್ಯಾಟ್ ಜೊತೆ ತಿಂದಾಗ ನಮ್ಮ ದೇಹ ಅದ್ರಿಂದ ಪೋಷಕಾಂಶಗಳನ್ನ ಹೀರ್ಕೊಳ್ಳೋ ಸಾಮರ್ಥ್ಯ ಬರೋಬ್ಬರಿ 300% ಹೆಚ್ಚಾಗುತ್ತೆ. ಯೋಚ್ನೆ ಮಾಡಿ, 3 ಪಟ್ಟು ಹೆಚ್ಚು. ಇದು ಸಣ್ಣ ವಿಷಯನೇ ಅಲ್ಲ. ಅಗಸೆ ಬೀಜಗಳು ಒಮೆಗಾ 3 ಒಂದು ಪವರ್ ಹೌಸ್ ಅಂತಾನೆ ಹೇಳ್ಬೋದು. ಇದು ಕಣ್ಣಿನ ಲೆನ್ಸ್ ಮೇಲಿನ ಒತ್ತಡವನ್ನ ಸುಮಾರು 41% ಕಡಿಮೆ ಮಾಡುತ್ತೆ. ಆದ್ರೆ ಇಲ್ಲೊಂದು ಕಂಡೀಷನ್ ಇದೆ. ಇದನ್ನ ಪ್ರತಿದಿನ ಫ್ರೆಶ್ ಆಗಿ ಪುಡಿ ಮಾಡಿ ತಿನ್ಬೇಕು. ಈ ಡೈಲಿ ಕಮಿಟ್ಮೆಂಟ್ ಬೇಕಾಗಿರೋದ್ರಿಂದಲೇ ಇದು ನಂಬರ್ 1 ಸ್ಥಾನದಲ್ಲಿಲ್ಲ. ಮತ್ತು ಕೊನೆಗೂ ನಾವು ಬಂದಿದ್ದೇವೆ ನಮ್ಮ ಲಿಸ್ಟ್ನ ನಂಬರ್ 1 ಸ್ಥಾನಕ್ಕೆ. ದೃಷ್ಟಿ ಸರಿಪಡಿಸೋಕೆ ಅತ್ಯಂತ ಶಕ್ತಿಶಾಲಿ ಬೀಜ, ಅದುವೇ ಸೂರ್ಯಕಾಂತಿ ಬೀಜಗಳು. ಈ ಚಾರ್ಟ್ ನೋಡಿ. ಸೂರ್ಯಕಾಂತಿ ಬೀಜದ ಈ ವಿಶೇಷ ಪ್ರೋಟೋಕಾಲ್ನ ಫಲಿತಾಂಶಗಳು ಎಷ್ಟೊಂದು ಅದ್ಭುತವಾಗಿವೆ ಅಂತ. ಇದು ಕ್ಯಾಟ್ರಾಕ್ಟ್ ಬರೋ ಅಪಾಯವನ್ನ 25% ಕಡಿಮೆ ಮಾಡುತ್ತೆ, ಲೆನ್ಸ್ನ ಸ್ಪಷ್ಟತೆಯನ್ನ 34% ಸುಧಾರಿಸುತ್ತೆ. ಅಷ್ಟೇ ಅಲ್ಲ, ಜೀವಕೋಶಗಳಿಗಾಗೋ ಆಕ್ಸಿಡೇಟಿವ್ ಹಾನಿಯನ್ನ 41% ಅಷ್ಟು ಕಡಿಮೆ ಮಾಡುತ್ತೆ. ಅಂದ್ರೆ ಕಣ್ಣಿನ ಆರೋಗ್ಯಕ್ಕೆ ಇದು ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದ್ದ ಹಾಗೆ.
ಆದ್ರೆ ಇಲ್ಲೊಂದು ಸೀಕ್ರೆಟ್ ಇದೆ. ಕೇವಲ ಸೂರ್ಯಕಾಂತಿ ಬೀಜ ತಿಂದ್ರೆ ಸಾಲ್ದು. ಅದರ ಸಂಪೂರ್ಣ ಶಕ್ತಿಯನ್ನ ಹೊರತರೋಕೆ ಅದನ್ನ ಒಂದು ನಿರ್ದಿಷ್ಟ ಕಾಂಬಿನೇಷನ್ನಲ್ಲಿ ಬಳಸ್ಬೇಕು. ಆ ಕಾಂಬಿನೇಷನ್ನೇ ಇದರ ಪರಿಣಾಮವನ್ನ ದುಪ್ಪಟ್ಟು ಮಾಡೋದು. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಈಗ ಅದನ್ನ ಹೇಗ್ ಮಾಡ್ಬೇಕು ಅಂತನೂ ತಿಳ್ಕೊಳ್ಳೋಣ. ಇಲ್ಲಿದೆ ನೋಡಿ, ಪ್ರತಿದಿನ ಫಾಲೋ ಮಾಡ್ಬೋದಾದ ಒಂದು ಸರಳವಾದ ಪ್ಲಾನ್. ತುಂಬಾ ಸಿಂಪಲ್. ಪ್ರತಿದಿನ ಬೆಳಗ್ಗೆ ಈ 3 ಸ್ಟೆಪ್ಸ್ ಫಾಲೋ ಮಾಡಿ. 1 ಔನ್ಸ್ ಅಂದ್ರೆ ಸುಮಾರು 1 ಮುಷ್ಟಿಯಷ್ಟು ಹಸಿ ಸೂರ್ಯಕಾಂತಿ ಬೀಜ, ಅದರ ಜೊತೆ 1/4 ಭಾಗ ಅವಕಾಡೋ ಮತ್ತೆ ಅರ್ಧ ನಿಂಬೆಹಣ್ಣಿನ ರಸ, ಈ 3 ಒಟ್ಟಿಗೆ ಸೇರಿಸಿ ತಿನ್ಬೇಕು. ಅಷ್ಟೇ. ಇದರಿಂದ ನಮ್ಮ ದೇಹಕ್ಕೆ ಬೇಕಾದ ಎಲ್ಲಾ ಪೋಷಕಾಂಶಗಳು ಸರಿಯಾಗಿ ಸಿಗುತ್ತೆ. ಈ ಪ್ರೋಟೋಕಾಲ್ನಿಂದ ಒಳ್ಳೆ ರಿಸಲ್ಟ್ಸ್ ಬರ್ಬೇಕಂದ್ರೆ ಕೆಲವೊಂದು ಸಾಮಾನ್ಯ ತಪ್ಪುಗಳನ್ನ ಮಾಡಬಾರ್ದು. ಮೊದಲನೇದು, ಈ ಬೀಜಗಳನ್ನ ಸಂಜೆ ಬದಲು ಬೆಳಗ್ಗೆ ತಿನ್ನಿ, ಯಾಕಂದ್ರೆ ಆಗ ನಮ್ಮ ದೇಹ ಇದನ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಎರಡನೇದು, ಇದನ್ನ ತಿಂದ 2 ಗಂಟೆಯವರೆಗೂ ಕಾಫಿ ಟೀ ಕುಡಿಬೇಡಿ. ಮೂರನೇದು, ಒಂದೇ ವಾರದಲ್ಲಿ ಪವಾಡ ಆಗುತ್ತೆ ಅಂತ ಅನ್ಕೋಬೇಡಿ. ದೇಹದ ಒಳಗಡೆ ಬದಲಾವಣೆ ಆಗೋಕೆ ಕನಿಷ್ಠ 60ರಿಂದ 90 ದಿನ ಬೇಕು. ಮತ್ತೆ ಕೊನೆಯದಾಗಿ, ಯಾವಾಗ್ಲೂ ಹಸಿ ಅಂದ್ರೆ ರಾ ಸೀಡ್ಸ್ ಅನ್ನೇ ಬಳಸಿ. ಹುರಿದಿರೋದು ಅಥವಾ ಉಪ್ಪು ಹಾಕಿರೋದು ಬೇಡ. ನೋಡಿ, ಇದರ ಹಿಂದಿರೋ ವಿಜ್ಞಾನ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಇದರಿಂದ ಸಿಗೋ ಫಲಿತಾಂಶಗಳು ಕೂಡ ನಿಜ. ಈಗ ನಾವು ಮಾಡಬೇಕಾಗಿರೋದು ಒಂದೇ, ಅದನ್ನ ಶುರು ಮಾಡೋದು. ಈ ವಿವರಣೆ ನಿಮಗೆ ಇಷ್ಟ ಆಗಿದ್ರೆ, ಇದರಿಂದ ಏನಾದ್ರೂ ಹೊಸ ವಿಷಯ ತಿಳಿದುಬಂತು ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದೇ ತರದ ಇನ್ನಷ್ಟು ಸೈನ್ಸ್ ಆಧಾರಿತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.